ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ಗಿದ್ದಂತಹ ಬಂಡಾಯದ ಬಿಸಿ ತಣ್ಣಗಾಗಿದೆ. ಸಾದಿಕ್ ಪೈಲ್ವಾನ್ ನಾನು ರಣರಂಗದಲ್ಲಿ ಇರ್ತೀನಿ, ನಾನು ಬಯಲಲ್ಲಿ ಇರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಂಥವರು ಸಿಎಂ ಡಿಸಿಎಂ ಇಬ್ಬರು ಕರೆಸಿಕೊಂಡು ಮಾತಾಡಿದ ಮೇಲೆ ಸಮಾಧಾನಗೊಂಡಿದ್ದಾರೆ. ಈಗ ಎಲೆಕ್ಷನ್ ಅಖಾಡದಲ್ಲಿ ಇದ್ಕೊಂಡೇ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಮತ ಕೇಳ್ತೀನಿ ಅಂತ ಸಾದಿಕ್ ಪೈಲ್ವಾನ್ ಘೋಷಿಸಿದ್ದಾರೆ. ರಾಜ್ಯದ ಉಪಚುನಾವಣೆಗೆ ಉಳಿದಿರೋದು ಕೇವಲ 13 ದಿನ. ಹೀಗಾಗಿ ಕೈಕಮಲ ನಾಯಕರ ಮಧ್ಯೆ ನಾನಾ ನೀನಾ ಅನ್ನೋ ಪೈಪೋಟಿ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರವೂ ಜೋರಾಗೇ ಇದೆ. ದಾವಣಗೆರೆಯಲ್ಲಿ ಕಮಲ ನಾಯಕರು ಅಬ್ಬರಿಸುತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಂಡಾಯದ ಬೇಗುದಿಯಲ್ಲಿ ಬೆಂದು ಹೋಗ್ತಿದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ಕಾಂಗ್ರೆಸ್ ನಾಯಕರ ಬುಡ ಸುಡೋದಕ್ಕೆ ಶುರು ಮಾಡಿತ್ತು. ಸಂಧಾನಕ್ಕೂ ಜಪ್ಪಯ್ಯ ಎನ್ನದ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನು ವಾಪಸ್ ಪಡೆದಿರಲಿಲ್ಲ. ಹೀಗಾಗಿ ಸಿಎಂ ಕಡೆಯಿಂದ ಬುಲಾವ್ ಬರ್ತಾ ಇದ್ದಂತೆ ಸಾದಿಕ್ ಸಿಟ್ಟಿಗೆ ಮದ್ದು ಬಿದ್ದಿದೆ. ಪೈಲ್ವಾನ್ ಬಂಡಾಯ ಅಂತ್ಯ, ನಿಟ್ಟಿಸುರು ಬಿಟ್ಟ ಕೈಪಾಳಯ. ದಾವಣಗೆರೆ ಬಂಡಾಯವೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿತ್ತು. ಸಂಧಾನಕ್ಕೆ ಬಂದ್ರೂ ಸಾದಿಕ್ ಮಾತ್ರ ಸೊಪ್ಪು ಹಾಕಿರ್ಲಿಲ್ಲ. ಎಷ್ಟೇ ಸರ್ಕಸ್ ಮಾಡಿದ್ರೂ ಹೊತ್ತಿದ ಬಂಡಾಯದ ಬೆಂಕಿ ಆರಿಸುವುದಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಸಿದ್ದು ಕಡೆಯಿಂದ ಬುಲಾವ್ ಹೋಗ್ತಾ ಇದ್ದಂತೆ ಉರಿಯೋ ಬೆಂಕಿ ತಣ್ಣಗಾಗಿದೆ. ಸಾದಿಕ್ ಪೈಲ್ವಾನರನ್ನ ಬೆಂಗಳೂರಿಗೆ ಕರೆಸಿಕೊಂಡ ಸಿದ್ದರಾಮಯ್ಯ ಬಂಡಾಯ ಶಮನ ಮಾಡೋ ಕೆಲಸ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸೋದಾಗಿ ಸಿಎಂ ಅಭಯ ಕೊಟ್ಟಿದ್ದಾರೆ. ಜೊತೆಗೆ ನಿಗಮ ಮಂಡಳಿ ಪರಿಷತ್ನಲ್ಲೂ ಸ್ಥಾನಮಾನ ಕೊಡ್ತೀವಿ, ನಿಮ್ಗೂ ನಿಗಮ ಮಂಡಳಿ ಕೊಡ್ತೀವಿ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ನಿನ್ನಂತ ಹಿರಿಯ ಸದಸ್ಯನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು, ಚುನಾವಣಾ ಕಣಕ್ಕೆ ಹೋಗದೆ ಸಮರ್ಥ್ಗೆ ಬೆಂಬಲ ನೀಡಬೇಕು ಅಂತ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ದಾರೆ. ಇವರು ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ, ಎಲ್ರಿಗೂ ಕೊಡಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸೌಧಕ್ಕೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟ. ಕಾಂಗ್ರೆಸ್ ನಾಯಕರು ಬಂಡಾಯ ಶಮನ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ, ಇತ್ತ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ರಾಮನ ಪೂಜೆ ನೆರವೇರಿಸಿದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ತಮಗೆ ಮತ ನೀಡುವಂತೆ ಮತ ಭೇಟಿಯಾಡುತ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಚುನಾವಣಾ ಅಬ್ಬರ ಜೋರಾಗೇ ಇದೆ. ಕಮಲ ನಾಯಕರು ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದು ಬಿಜೆಪಿ ಅಭ್ಯರ್ಥಿ ಪರ ಶ್ರೀರಾಮುಲು ಮತ ಬೇಟೆಗಿಳಿದಿದ್ದಾರೆ. ನಗರದ ಕಿಲ್ಲಾ ಗಲ್ಲಿಯಲ್ಲಿ ರಾಮುಲು ಮನೆ ಮನೆ ಪ್ರಚಾರವನ್ನ ಮಾಡಿದ್ರು. ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೇಗೆ ಆಗ್ಬೇಕಂದ್ರೆ ಜನರ ಅಭಿವೃದ್ಧಿ ಪರವಾಗಿದ್ದೀವಿ ಅನ್ನಂದ್ರೆ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನಂತ ಮತವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆಯೇ ಬಿಜೆಪಿ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಎಲೆಕ್ಷನ್ ಕಮಿಷನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಟಾರ್ ಪ್ರಚಾರಕರಾಗಿ ಅಖಾಡಕ್ಕಿಳಿಯಲಿದ್ದಾರೆ. ಒಟ್ನಲ್ಲಿ ಮಿನಿ ಸಮರದ ಕಾವು ದಿನೇ ದಿನೇ ಜೋರಾಗ್ತಿದ್ದು ಕೈಕಮಲ ನಾಯಕರ ಪೈಪೋಟಿ ರಂಗೇರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.